ಹಾಯ್ ಸರ್. ಅದು ನಿಮ್ಮನ್ನ ಒಂದು ಮಾತು ಕೇಳಬೇಕಾಗಿತ್ತು. ನಿಮ್ಗೆ ಇವಾಗ ಮದುವೆ ಏನಾದರೂ ಆಗಿತ್ತಾ, ಅಥವಾ ನಿಮ್ದು ಇದೇ ಫಸ್ಟ್ ಮದುವೆನಾ? ಯಾಕೆ ಹಿಂಗೆ ಕೇಳಾಕತ್ತಿದ್ಯಪ್ಪ? ಯಾಕಿಲ್ಲ ಸರ್. ಯಾಕಂತಂದ್ರೆ ಮದುವೆನ ಇಷ್ಟು ಸಿಂಪಲ್ ಆಗಿ 4 ಜನದ ಮತ್ತೆ ಮದುವೆ ಮಾಡ್ಕೋತಾ ಇರೋದು ಫಸ್ಟ್ ನಿಮ್ಮನ್ನೇ ನಾನು ನೋಡಿರೋದು. ಇಲ್ಲ ಅಂತಂದ್ರೆ ಮದುವೆನ ಯಾವ ಥರ ಎಲ್ಲ ಮಾಡ್ಕೋತಾರೆ, ಎಷ್ಟೆಲ್ಲ ಖರ್ಚು ಮಾಡಿ ಮಾಡ್ಕೋತಾರೆ. ಆದರೆ ನೀವು ಈ 4 ಕೋಟಿ ಮಧ್ಯೆ ಮದುವೆ ಆಗಿದ್ದೀರಲ್ಲ, ಅದಕ್ಕೆ ಏನಾದರೂ ನಿಮಗೆ ಫಸ್ಟ್ ಮದುವೆ ಆಗಿತ್ತೇನೋ, ಆ ಹೆಂಡತಿ ಏನಾದರೂ ಬಂದ ನಿಮಗೆ ತೊಂದರೆ ಕೊಡ್ತಾರೇನೋ, ಅದಕ್ಕಾಗಿ ನೀವು ಹಿಂಗೆ ಅಂಜಿಕೆಯಿಂದ ಮದುವೆ ಆಗತ್ತಾರೇನೋ ಅಂತ ನನಗೆ ಅನಿಸ್ತು. ಸೊ ಹಾಗಾಗಿ ನಾನು ನಿಮ್ಮನ್ನ ಕೇಳಿದೆ ಅಷ್ಟೇ. ಸೊ ನೀವೇನು ಅನ್ಕೊಳಕ್ಕೆ ಹೋಗ್ಬೇಡಿ. ಹೌದು, ನಿಜ ಹೇಳಿ, ನಿಮ್ಗೆ ಏನಾದರೂ ಮದುವೆ ಆಗಿದೆಯಾ? ನೋಡಿದ್ರೆ ನೀವು ಮದುವೆ ಆಗಿರೋ ಥರನೇ ಕಾಣಿಸ್ತೀರಾ, ಆದರೆ ಯಾಕೆ ಇನ್ನೊಂದು ಮದುವೆ ಆದ್ರಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಏನಾದರೂ ಕಾರಣ ಇದೆಯಾ? ನೋಡು, ಅದು ನಿನಗೆ ಬೇಕಾಗಿರೋದು ಬೇಡವಾಗಿರೋದು ಸುಮ್ಮನೆ ನಿನ್ನ ಪಾಡಿಗೆ ನೀನು ಇರು. ನನಗೆ ಮದುವೆ ಆಗಿಲ್ಲ, ಇವಾಗ ಮದುವೆ ಆಗ್ತಾ ಇರೋದು, ಇವಳೇ ನನ್ನ ಹೆಂಡ್ತಿ, ಸರಿನಾ? ಅಂದ್ರೆ ಹೌದು ಬಿಡ್ರಿ. ಸರಿ, ನಾನು ಕೇಳಬಾರ್ದು, ಆದರೆ ಕೇಳಾಕತ್ತಾನೆ. ಹೌದು, ಮತ್ತು ಅದು ಏನಂತಂದ್ರೆ ಇನ್ನೊಬ್ರು ನಿಮ್ಮ ಮನ್ಯಾಗ ಅದಾರಲ್ಲ, ಅವ್ರು ಯಾರು? ನಿಮಗೇನಾಗಬೇಕು? ನಿಮ್ಮ ತಂಗಿನ? ಆಕಿನ ಅಂದ್ರೆ ಕೆಂಪು ಸಾರಿ ಉಟ್ಕೊಂಡು ನನ್ನ ಪಕ್ಕದಾಗ ನಿಂತಿದ್ಲಲ್ಲ ಆಕೆ, ಆಕಿ ಈ ಮನೆ ಕೆಲಸದಾಕಿದಾಳ. ಯಾಕೆ? ಮನೆ ಕೆಲಸದವಳ ಅಂದ್ರೆ ಅವಳು ಈ ಮನೆಯವಳಲ್ಲ, ಈ ಮನೆ ಕೆಲಸದವಳು. ಹೌದು, ಆಕಿ ಬಗ್ಗೆ ನೀನು ಯಾಕೆ ಇಷ್ಟು ಕೇಳಕತ್ತಿದ್ದಿ? ನೀನು ಯಾಕೆ ಇಷ್ಟು ಎನ್ಕ್ವೈರಿ ಮಾಡಕತ್ತಿದ್ದಿ? ಏನಾದರೂ ಹಾಂ ನೋಡು, ಅವಳು ಇಷ್ಟ ಮಾಡಿದ್ರು ನಮ್ಮನೆ ಕೆಲ್ಸಕ್ಕೆ ಬರ್ತಾಳೆ ಅಂದ್ರೆ ಆಕಿ ನಮ್ಮ ಮನೆಯಾಗ ಇದ್ದಂಗನ. ಆಕೆ ಬಗ್ಗೆ ನೀನು ಯಾಕೆ ಇಷ್ಟು ಎನ್ಕ್ವೈರಿ ಮಾಡತ್ತಿ ಅಂತ ನನಗೆ ಹೇಳೋದು. ಅಯ್ಯೋ, ನಾನು ಕೇಳೀನಿ ಅಂದ್ರೆ ಅವ್ರು ಯಾರು? ಇವ್ರು ನಿಮ್ಮ ತಾಯಿ ಅಂತ ಗೊತ್ತಾಯ್ತು, ವಯಸ್ಸಾದವ್ರ ಅಜ್ಜಿ. ಅವರು ನಿಮ್ಮ ಹೆಂಡತಿ ಆದರು, ಮತ್ತು ಇವರು ನಿಮ್ಮ ತಂಗಿ ಏನೋ ಅಂತ ನಾನು ಅಂದ್ಕೊಂಡಿದ್ದೆ. ಆದ್ರೆ ನೀವು ನೋಡಿದ್ರೆ ತಂಗಿ ಅಲ್ಲ ಅಂತಂದ್ರಲ್ಲ, ಅದಕ್ಕೆ ಯಾರು ಇರ್ಬೋದು ಅಂತ ಒಂದು ಕುತೂಹಲದಲ್ಲಿ ಕೇಳಿದ್ನಿ ಅಷ್ಟೆ. ಇನ್ನು ಯಾಕೆ ಮದುವೆ ಬಗ್ಗೆ ಕೇಳಕತ್ತಾನು? ಹಿಂಗೆ ಏನಾರ ಮದುವೆ ಮೇಲೆ ಏನಾರ ಮನ್ಸಾಗೈತೇನ? ನೀವು ನೋಡಿದ್ರೆ ಹಂಗೆ ಅನ್ಸಾತಿ. ಅಕ್ಕಿ ಬಗ್ಗೆ ಎಲ್ಲ ಎನ್ಕ್ವೈರಿ ಮಾಡಕತ್ತಾನಂದ್ರೆ ಇವಂಗೆ ಅಕ್ಕಿ ಮ್ಯಾಗ ಪ್ರೀತಿ ಗೀತಿ ಏನಾರ ಹುಟ್ಟಿರ್ಬೇಕು, ಅದಕ್ಕೆ ಇಷ್ಟೆಲ್ಲ ಅಕ್ಕಿ ಬಗ್ಗೆ ತಿಳ್ಕೊಳಕತ್ತಾನ. ಹಾಂ, ನೀನು ಅಕ್ಕಿ ಮ್ಯಾಗ ಕಣ್ಣು ಹಾಕಿರಿ, ನಾನು ಸುಮ್ಮನೆ ಬಿಟ್ಟನೇನು? ಆಕಿ ಇಲ್ಲೇ ನರಳು ಒದ್ದಾಡಿ ಸಾಯ್ಬೇಕು. ಹಾಗೇನು ಹಂಗೆ ಮಾಡ್ತೀನಿ ನಾನು. ನಾನು ಚಪ್ಪಲ್ ತೊಗೊಂಡು ಹೊಡಿತಾನಂತ ಅಂದಿದ್ರು ಅವ್ರ ಅವ್ವ ಮಗಳು, ಅವ್ರನ್ನ ನಾನು ನೆಮ್ಮದಿಯಾಗಿರೋಕೆ ಬಿಡ್ತಾನೇನು? ಆಗ್ದಿರೋ ಮಾತದು ಅಂತದ್ರಾಗ ಇವನು ಯಾವನ ಬಂದು ಹೀರೋನ್ ಥರ ಬಿಲ್ಡಪ್ ಕೊಟ್ಟು ಇಲ್ಲಿ ಆಕಿನ್ನು ಓಡಿಸ್ಕೊಂಡು ಹೋಗಕ್ಕೆ ನೋಡ್ರಿ ನಾನು ಬಿಡ್ತಾನೇನು? ಬಿಡು, ಮಾತೇ ಇಲ್ಲ. ಇಲ್ಲ, ನಾನು ಸುಮ್ಮನೆ ಕೇಳಿದೆ ಹಾಗೆ. ಅದರ ಫೋಟೋ ತೆಗಿತಾ ಇದ್ನಲ್ಲ, ಸ್ವಲ್ಪ ದೂರ ನಿಂತಿದ್ರು. ತಂಗಿ ಆದರೆ ಸ್ವಲ್ಪ ಇನ್ನೂ ಪಕ್ಕದಲ್ಲಿ ನಿಂತಿರ್ಬೇಕಾಗಿತ್ತಲ್ಲ, ಇವ್ರು ಯಾಕೆ ಹಿಂಗೆ ದೂರದಲ್ಲಿ ನಿಂತಿದ್ದಾರೆ ಅಂಥೇಳಿ ಅಷ್ಟೇ ಕೇಳಿದೆ. ಏನಿಲ್ಲ ಬಿಡಿ. ಸರಿ, ನೀವು ಅಮೌಂಟ್ ಕೊಟ್ಟರೆ ನಾನು ಹೋಗಿ ನನ್ನ ಫ್ರೆಂಡ್ ಕೊಟ್ಟು ನಾನು ಹೋಗ್ಬೇಕು. ಸ್ವಲ್ಪ ನಾನು ಊರಿಗೆ ಹೋಗಲೇಬೇಕು, ಅರ್ಜೆಂಟ್ ಇದೆ. ನೀವು ಕೊಡ್ತೀರಾ ಅಥವಾ ಫೋಟೋ ಕೊಟ್ಟ ಮೇಲೆ ಕೊಡ್ತೀರಾ? ಅಡ್ವಾನ್ಸ್ ಅಂತ ಕೊಡಬೇಕಂತ ಹೇಳಿದ್ದಾನೆ. ಸೊ ಅಡ್ವಾನ್ಸು ಕೊಡಬೇಕಂತೆ, ಆಮೇಲೆ ನೀವು ಫೋಟೋ ಕೊಟ್ಟ ಮೇಲೆ ಉಳಿದಿರೋ ಅಮೌಂಟ್ನ ಕೊಡಬೇಕಂತೆ ಸರ್. ರೀ, ಏನಾಯ್ತು? ಯಾಕೆ ಈ ಥರ ನಿಂತಿದ್ದೀರಾ? ಏನು ಕೇಳ್ತಾ ಇದ್ದಾರೆ ಅವರು? ಅದಾ ಅಮೌಂಟ್ ಕೇಳ್ತಾ ಇದ್ರು, ಅಡ್ವಾನ್ಸ್ ಕೊಡ್ತೀರಾ ಅಥವಾ ಏನು ಆಮೇಲೆ ಅಷ್ಟು ಎಲ್ಲ ಇದನ್ನು ಮಾಡಿದ್ಮೇಲೆ ಕೊಡ್ತೀರಾ ಅಂತ ಕೇಳಾಕತ್ತಾನ. ಏನು ಮಾಡ್ಬೇಕಂತ ಯೋಚನೆ ಮಾಡಕತ್ತಾನ. ಎಲ್ಲ ಕೊಟ್ಟ ಮೇಲೆ ಕೊಟ್ರಾತ್ಲ ಅಂತ ನಾನು ಅನ್ಕೊನೆ. ಅಡ್ವಾನ್ಸ್ ಎಲ್ಲ ಕೊಡ್ತಂತು. ಎಷ್ಟಾಗತ್ತೆ ಒಟ್ಟು ಫೋಟೋದೆಲ್ಲ ಸೇರಿಸಿ ಇದು ಮದುವೆದು. ಮತ್ತು ಅದು ಇನ್ನೊಂದು ಹೇಳಿದ್ವಲ್ಲ ಅವನಿಗೆ, ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಬೇಕಂತ ಹೇಳಿ. ಮಾಡ್ತಾನೆ ಏನಿಲ್ಲ ಅವ್ನು ಬಂದು. ನಾವು ಮದುವೆಗಿನ ಮುಂಚೆನೇ ಮಾಡಂತಂದಿದ್ದು ಅವನಿಗೆ. ಆದ್ರೆ ನಮಗೆ ಮದುವೆ ಸಿಂಪಲ್ ಆಗಿರ್ಬೇಕಂತ ಹೇಳಿದ್ದು ನಾವು. ನಮ್ಮದು ಮದುವೆ ಸಿಂಪಲ್ ಆಗಿರ್ತದಪ್ಪ, ಮನ್ಯಾಗ ಆಕತಿ. ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಬೇಕು, ಎಲ್ಲಿ ಮಾಡ್ತಿದ್ಯಾ ಅಂತ ಕೇಳಿದ್ನಿ. ಅದಕ್ಕೆ ಹೋಗೋಣ್ರಿ, ಅದಕ್ಕೆ ನಾನು ನೀವೇನು ಮತ್ತು ಮನ್ಯಾಗ ಸಿಂಪಲಾಗಿ ಮಾಡ್ಕೋತಾನೆ ಅಂತ ಅಂದ್ರೆ, ಬೇಕಿದ್ರೆ ಮದುವೆ ಆದ್ಮೇಲೆ ಹೋಗೋಣ್ರಿ, ನಂದು ಸ್ವಲ್ಪ ಕೆಲಸಗಳದಾವ ಅಂತಂದ. ಆಯ್ತು ಬಿಡಂತ ಸುಮ್ಮನೆ ಆದ್ನಿ. ನೋಡೋಣ, ನಾವು ಪ್ರೀ ವೆಡ್ಡಿಂಗ್ ಶೂಟ್ಕೋದೆಲ್ಲ ಎಷ್ಟು ಹೇಳ್ತಾನೆ ಕೇಳೋಣ. ಈಗ ಅಡ್ವಾನ್ಸ್ ಎಷ್ಟು ಕೊಡಬೇಕು ಅಜಮಾಸ್ ಅಂದ್ರೆ? ಇವಾಗ ಏನಿಲ್ಲ ಅಂದ್ರೆ ಒಂದು 10,000 ಕೊಡಬೇಕು ಸರ್. ಓ ಹೌದೇನೆ, ಸರಿ ಸರಿ. ಒಂದು ನಿಮಿಷ ಹೋಗಿ ತೊಗೊಂಡು ಬರ್ತೇನೆ. ಸರಿ ಆಯಿತು ಸರ್. ಅಲ್ಲಿವರೆಗೂ ಯಾಕೆ ನಿಂತಿರ್ತಾರೆ, ಇಲ್ಲಿ ಕುಂದ್ರಿ, ತೊಗೊಂಡು ಬರ್ತೇನಂತ. ಸರಿ. ಹೌದು, ಫೋಟೋ ಹೆಂಗೆ ಬಂದಿದ್ದಾವೆ ಅಣ್ಣ? ಸೂಪರಾಗಿ ಬಂದಿದ್ದಾವೆ ರೀ. ಹೌದು, ಸ್ವಲ್ಪ ಕುಡಿಯೋಕೆ ನೀರು ತೊಗೊಂಡು ಬರ್ತೀರಾ? ನೀರಿಗೆ ತುಂಬ ಆಗಿದೆ. ಹೌದಾ, ತಡೀರಿ ಒಂದು ನಿಮಿಷ. ಏ ಮಧು, ಮಧು, ಮಧು. ಹಾಂ ಚಿಕ್ಕಮ್ಮರೇ, ಸ್ವಲ್ಪ ಇಲ್ಲಿ ಈ ಫೋಟೋಗ್ರಾಫರ್ಗೆ ಅನ್ನಾಗ ಕುಡಿಯೋಕೆ ನೀರು ತೊಗೊಂಡು ಬಾ. ಸರಿ ರೀ, ತೊಗೊಂಡು ಬರ್ತೇನೆ. ನೀರು ತೊಗೊಳ್ಳಿ. ಯಾಕೆ ಇವರು ಯಾವಾಗಲೂ ಡಲ್ಲಾಗಿರ್ತಾರ? ಕೇಳ್ತೀನಿ ತಡಿ. ಅಲ್ಲ, ಅವತ್ತು ನಿಮ್ಮನ್ನು ನೋಡಿದಾಗ ಹೇಗಿದ್ದೀರೋ ಹಾಗೇ ಇದ್ದೀರಾ, ಆದ್ರೆ ನೀವು ಯಾಕೆ ಈ ಥರ ಮುಖ ಯಾವಾಗಲೂ ಗಂಟ ಹಾಕೊಂಡಿರ್ತೀರಾ? ನಗ್ನಾಗ್ತಾ ಇರ್ಬೋದಲ್ಲ ಎಲ್ಲರ ಥರ. ಆ ಮುಸುಡಿಗೆ ಏನಾಗುತ್ತೆ ಗೊತ್ತಿರಬೇಕಲ್ಲ,
ಮುಖದ ಮೇಲೆ ನಗು ಗೊತ್ತಿಲ್ಲ. ಆಕೆ ನೋಡಿ ಎಲ್ಲರೂ ಹಂಗೆ ಇರೋಂಗೆ ಮಾಡ್ತಾಳೆ. ಒಂದಿಟ್ಟು ನಗುದು ಅನ್ನೋದು ಗೊತ್ತಿಲ್ಲ ಆಕೆಗೆ, ಹೆಂಗೆ ನಗಬೇಕು ಅನ್ನೋದು ಗೊತ್ತಿಲ್ಲ. ಒಂಥರ ಏನಂತಾರೆ ಅದು, ಮೆಂಟಲ್ ಇದ್ದಂಗೆ ಅದಾಳ. ಯಾವಾಗ ನೋಡ್ತೀವ ಮಕ್ಕ ಅಪ್ಪ ಅಂತ ಬಿಟ್ಕೊಂಡೇ ಇರ್ತಾಳೆ. ಒಂದಿನ ಚಂದ ಅನ್ನಕ್ಕೆ ಯಾರ ಜೊತೆ ಮಾತಾಡಿದ್ದು ನಾಕಾನೇ ನೋಡಪ್ಪ. ನೋಡಿ, ಮನಸ್ಸಲ್ಲಿ ತುಂಬ ನೋವುಗಳಿದೆ. ಆ ನೋವುಗಳನ್ನೆಲ್ಲ ಮರ್ತು ನಗ್ನಗ್ತಾ ಇರೋಕೆ ಆಗಂಗಿಲ್ಲ. ಹೆಂಗಾಗಬೇಕು ಜೀವನದಲ್ಲಿ? ಕಷ್ಟನೇ ತುಂಬಿರೋ ಜೀವಕ್ಕೆ ಸುಖನೇ ಇಲ್ಲ ಅನ್ನೋ ಹಾಗೆ ಇದ್ರೆ ನಗು ಹೆಂಗೆ ಬರ್ತೈತಿ? ನೀವು ಹೇಳ್ರಿ ನೋಡೋಣ. ಯಾರ ಮುಂದೆ ಏನು ಹೇಳಿದ್ರೆ ನಮ್ಮ ಕಷ್ಟ ಏನು ಬಗೆಹರಿಯಂಗಿಲ್ಲ ಬಿಡ್ರಿ. ನೀವು ಅವತ್ತು ನನ್ನ ಕಾಪಾಡಿದ್ಕೆ ಜೀವ ಉಳಿದತ್ತಂತ ಖುಷಿ ಪಡಬೇಕು, ಅಥವಾ ಆಗ್ತಿರೋ ಎಲ್ಲ ನೋವುಗಳನ್ನ ನೋಡಿ ಸಾಯಬೇಕು? ನನಗೊಂದು ಗೊತ್ತಾಗ್ತಾ ಇಲ್ಲ. ಅವತ್ತು ನಾನು ಸತ್ತಿದ್ರೆ ಚೆನ್ನಾಗಿರ್ತಿತ್ತು. ನಾನು ಬದುಕಿದ್ದು ಏನು ಪ್ರಯೋಜನ? ಇವಾಗ ಏನು ಮಾಡ್ತಾಯಿದ್ದೀನಿ? ಏನಿಲ್ಲ, ಏನಾಗ್ತಾ ಇಲ್ಲ. ಜೀವನದಲ್ಲಿ ಕಷ್ಟನೇ ನೋಡ್ತಾ ಇದ್ದೀನಿ ಹೊರತು ಸುಖ ಅನ್ನೋದು ನನ್ನ ಜೀವನದಲ್ಲಿ ಬರ್ತಾ ಇಲ್ಲ. ಅಲ್ಲ, ಇಲ್ಲಿ ನಿಂತ್ಕೊಂಡು ಏನು ಮಾಡಾಕತ್ತೀರಿ? ಹಾಂ, ಏನು ಮಾತಾಡಕತ್ತೀರಿ ಅಂತ? ಅಲ್ಲ, ಒಳಗೆ ಏನು ಕೆಲಸಗಳದಾವ ಏನ? ಇಲ್ಲಿ ನಿಂತ್ಕೊಂಡು ನಾನು ಹರಟಿ ಹೊಡ್ಯಾಕೊಂಡ್ರೆ ಇಲ್ಲಿ ಕೆಲಸ ಮುಗಿಸಿಬಿಟ್ಟು. ಹಾಂ, ಅಯ್ಯೋ ರೀ, ನಾನು ಅವ್ರಿಗೆ ನೀರು ಬೇಕಾಗಿತ್ತಂತ ನೀರು ತಂದು ಕೊಡ್ರಿ ಅಂತಾನೆ. ನೀರು ತಂದು ಕೊಡಾಕತ್ತಾಳ, ನೀವಾಗ ಇಷ್ಟೊಂದು ಸಿಟ್ಟು ಮಾಡ್ಕೋತೀರಿ? ಹಾಂ, ಅಲ್ಲ ಸಿಟ್ಟು ಅಂತ ಏನಿಲ್ಲ, ಹೇಳಾಕತ್ತಾನ ನಾನು. ಇಬ್ಬರು ಕೂಡ ಅವ್ರ ಜೊತೆ ಮಾತಾಡ್ಕೊತ ನಿಂತಿದ್ರಲ್ಲ, ಏನು ಅಂತ ಕಷ್ಟ ಸುಖ ಹಂಚ್ಕೊಳತ್ತಿದ್ರಿ ಅಂತ ಕೇಳಾಕತ್ತೀನಿ ಅಷ್ಟೆ. ಅಯ್ಯೋ ಸರ್, ಹಾಗೇನಿಲ್ರಿ. ಅದು ನೀರು ಬೇಕಾಗಿತ್ತು, ನೀರು ಕೇಳೀನಿ. ಅವ್ರು ಯಾವಾಗಲೂ ಹಿಂಗೆ ಇರ್ತಾರಲ್ಲ, ಯಾಕೆ ಹಿಂಗದ್ರಿ ಅಂತ ಕೇಳೀನಿ. ನಗ್ನಗ್ತಾ ಇದ್ರೆ ಎಷ್ಟು ಚಂದ ಇರ್ತಾರೆ. ಆದ್ರೆ ಗಂಟು ಮುಖ ಹಾಕೊಂಡು ಹಿಂಗೆ ಅಳೋರ್ ಥರ ಇದ್ರೆ ಯಾರಿಗೂ ಇಷ್ಟ ಆಗಂಗಿಲ್ಲ, ನೋಡೋರ್ಗೂ ಬೇಜಾರಾಗ್ತೈತಿ. ಅದ ನೀವು ನಗ್ನಗ್ತಾ ಇದ್ರೆ ಎಲ್ಲರೂ ನಿಮ್ಮನ್ನ ಇಷ್ಟಪಡ್ತಾರಂತ ಹೇಳೀನಿ. ಏನೋ ಒಂದು 4 ಮಾತು ನಂಗೆ ಗೊತ್ತಿರೋದನ್ನ ಹೇಳೀನಿ. ಕೇಳೋದು ಬಿಡೋದು ಅವ್ರಿಷ್ಟ. ಸೊ ಹೇಳೋದನ್ನ ಹೇಳಿದ್ನಿ. ಅದು ಇನ್ನೊಂದು, ಇವರು ಮೊನ್ನೆ ನೀರಿಗೆ ಬಿದ್ದಿದ್ರು, ಅದು ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಅವ್ರನ್ನ ನಾನೇ ಕಾಪಾಡಿರೋದು, ಬೇಕಿದ್ರೆ ಕೇಳಿ ನೋಡಿ. ಅದಕ್ಕೆ ನಾನು ಮಾತಾಡ್ತಾ ಇರೋದು ಪರಿಚಯ ಇದ್ದಾರೆ ಅಂತೇಳಿ. ಸುಮ್ಮನೆ ನಾನೇನಕ್ಕೆ ಮಾತಾಡಲಿ? ಏನು ಹೇಳ್ತದಿ ನೀನು? ಯಾರು ಬಿದ್ದಿದ್ರು ನೀರಿಗೆ? ಅವಳು ಬಿದ್ದಿದ್ಲಾ? ಮಧು ಬಿದ್ದಿದ್ಲಾ? ಹೌದ್ರಿ, ಇವರೇ ಬಿದ್ದಿದ್ರು. ಹಾಗಾಗಿ ಅವ್ರನ್ನ ಸೇವ್ ಮಾಡಿದ್ದು ನಾನು, ಕಾಪಾಡಿರೋದಕ್ಕೆ ಅಲ್ಲಿ ಪರಿಚಯ ಆಗಿದ್ರಲ್ಲ, ಹಾಗಾಗಿ ನಾನು ಮಾತಾಡಿದ್ನಿ ಅಷ್ಟೆ. ಅದನ್ನು ಬಿಟ್ಟರೆ ನನಗೇನು ಅವ್ರ ಜೊತೆ ಮಾತಾಡಬೇಕು ಇವ್ರ ಜೊತೆ ಮಾತಾಡ್ಬೇಕು ಅನ್ನೋದೇನೋ ಇರಲಿಲ್ಲ. ನೀವು ತಪ್ಪಾಗಿ ತಿಳ್ಕೊಬೇಡಿ, ಸರಿನಾ ಸರ್? ಹೌದಾ? ಹೆಂಗೆ ಬಿದ್ದಿದ್ಲು? ಈ ಯಾರು ಏನು ಮಾಡೋಕೆ ಹೋಗಿದ್ಲಲ್ಲಿ? ಅಲ್ಲ ಮಧು, ಅಲ್ಲೇನು ಮಾಡೋಕೆ ಹೋಗಿದ್ದಿ? ಹೆಂಗೆ ಬಿದ್ದಿ? ಹಿಂಗೆ ಕಾಲು ಜಾರು ಬಿದ್ದೇನ? ಹೆಂಗೋ ಬಿದ್ನಿ ಬಿಡ್ರಿ, ಏನು ಮಾಡೋದು ಸಾವುಕಾರ? ನಾವು ಬಡವರು, ಹೆಂಗೆ ಬಿದ್ರೇನ ಯಾರು ಕೇಳ್ತಾರೆ ನಮ್ಮನ್ನ? ಹೆಂಗೆ ಸತ್ರು ನಮ್ಮನ್ನ ಯಾರೂ ಕೇಳಂಗಿಲ್ಲ. ಇನ್ನು ಸಾವುಕಾರ ಮಂದಿಗಾದ್ರೆ, ಸಾವುಕಾರ ಹೆಂಡ್ತಿನಾದ್ರೆ ಎಲ್ಲರೂ ಕೇಳ್ತಾರೆ, ಎಲ್ಲರೂ ಬಂದು ವಿಚಾರಿಸ್ಕೊತಾರೆ. ಗಂಡಿಗೂ ಜಲ್ದಿ ತಡನಿಲ್ಲ ಗೊತ್ತಾಕತಿ. ಆದ್ರೆ ನಾವು ಬಡವರು, ನಾವು ಭಿಕ್ಷೆ ಬೇಡವ್ರು. ನಮಗೆ ಯಾರು ಕೇಳ್ತಾರೋ, ಯಾರು ನಮ್ಮ ಬಗ್ಗೆ ಯೋಚನೆ ಮಾಡ್ತಾರೋ? ನಾವು ಸತ್ರ ಯಾರಿಗೆ ಏನಾಗಬೇಕಾಗೈತಿ ಅಲ್ವಾ? ಬಡವರು ಅಂದ್ರನ ಹಿಂಗೆ. ಅಯ್ಯೋ, ಹಂಗ್ಯಾಕಂತಾರ್ರಿ? ಎಲ್ರದ್ದು ಜೀವನೇ ಅಲ್ವಾ? ಎಲ್ರದ್ದು ನೋಡಿ, ಒಬ್ರು ಬಡವರು ಇರ್ಬೋದು, ಒಬ್ಬರು ಶ್ರೀಮಂತರು ಇರ್ಬೋದು. ಆದರೂ ಅವ್ರದ್ದು ಜೀವನೇ, ಅವರು ಹೆಣ್ಣು ಗಂಡು ಅನ್ನೋದು ಅಷ್ಟೇ ಇರುತ್ತೆ ಹೊರತು ಭೇದ ಭಾವ ಅನ್ನೋದು ಯಾರಲ್ಲೂ ಇರಬಾರ್ದು. ನೋಡಿ, ಬಡವರಾದರೆ ಅವ್ರೇನು ಮನುಷ್ಯರೇ ಅಲ್ವಾ? ಹಾಂ, ಅವರು ಮನುಷ್ಯರೇ ತಾನೇ? ಏನು ಮಾಡೋದು? ನಮ್ಮದು ಕಷ್ಟ ನಮಗೆ ಗೊತ್ತಿರ್ತೈತಿ. ಯಾರೇನೋ ಶ್ರೀಮಂತರಾದಾರ ಸುದ್ದು ಮಾಡ್ತಾರೇನು? ಮಾಡಂಗಿಲ್ಲ. ನಾನು ಬರ್ತಾನೆ, ನೀವು ಮಾತಾಡ್ಕೊರಿ. ನನಗೆ ಸ್ವಲ್ಪ ಕೆಲಸಗಳು ತುಂಬಿ ಒಳಗೆ ನಾನು ಅವನ್ನ ಮಾಡ್ಕೋಬೇಕು. ಆಯ್ತು ರೀ, ನೀವು ಹೋಗ್ರಿ. ಇವು ನೋಡಿ, ನನ್ನ ಮಾವನ ಮುಂದೆ ಹೇಳಿಬಿಟ್ಟಲ್ಲ, ಇನ್ನು ಮಾವ ನನ್ನ ಕೇಳ್ತಾನೆ ಏನಾಯಿತು ಹೆಂಗಾಯಿತು ಅಂತೇಳಿ. ಇಲ್ಲ, ಈಗಿನ ಕೇಳ್ತಾನೆ. ಆಕೆ ಮೇಲೆ ಏನಾದರೂ ಪ್ರೀತಿ ಹರಿತಾನೆ. ಮತ್ತು ಏನು ಮಾಡೋದೀಗ? ಅಯ್ಯೋ ದೇವ, ಹೆಂಗೋ ನಾನು ಮಾವನ್ನ ಮರೆಸ್ತಾನದ. ನನ್ನ ಕೈಯಾಗ ಶಕ್ತಿ ಐತಿ, ಮರೆಸೋ ಶಕ್ತಿ. ಮರೆಸೋಂಗೆ ನಾನು ಮಾಡ್ತೇನೆ. ಈ ಹುಡುಗಿ ಏನೋ ಗೊತ್ತಿಲ್ಲ, ನೀನು ನೋಡಿದ್ರೆ ನೀನು ನೋಡ್ತಾನೆ ಇರ್ಬೇಕಂತ ಅನಿಸ್ತತಿ, ನಿನ್ನ ಜೊತೆ ಮಾತಾಡ್ತಾ ಇರಬೇಕು ಅಂತ ಅನಿಸ್ತತಿ. ನೀನು ಯಾರು ಏನು ಅಂತ ನನಗೆ ಗೊತ್ತೇ ಇಲ್ಲ. ಆದರೆ ನೀ ನನ್ನ ಮನಸ್ಸಿಗೆ ಹತ್ತಿರವಾಗತ್ತಿದ್ದಿ, ಯಾಕೆ ಅಂತ ಗೊತ್ತಿಲ್ಲ. ನಿನ್ನ ಅವತ್ತು ನಾನು ನೀರಲ್ಲಿ ಕಾಪಾಡಿರೋದಷ್ಟೇ. ಅವತ್ತು ನಿನ್ನ ಕಣ್ಗಳನ್ನ ನೋಡಿ ನಾನು ಕಳೆದೋಗ್ಬಿಟ್ಟಿನ ಗೆಳತಿ. ನೀನು ನನ್ನ ಒಡತಿ ಅನ್ನೋ ಹಂಗೆ ನನ್ನ ಮನಸ್ಸಿಗೆ ಫೀಲ್ ಆಗತ್ತತಿ. ಇದನ್ನು ನಿನ್ನ ಮುಂದೆ ಹೇಳೋಷ್ಟು ಧೈರ್ಯ ನನಗಿಲ್ಲ. ನೀನು ನೋಡಿದ್ರೆ ಬಡವ್ರ ಹುಡುಗಿ, ನಾನು ನಿನ್ನ ಮದುವೆ ಆಗ್ಬೋದು, ಆದ್ರೆ ನೀ ನನ್ನ ಒಪ್ಕೋತೀಯ ಇಲ್ವಾ ಅನ್ನೋದು ನನಗೆ ಆದ್ರೆ ನನಗೆ ಗೊತ್ತಿಲ್ಲ. ನಿನ್ನ ಕಣ್ಗಳನ್ನ ನೋಡಿ ನಾನು ಕಳೆದೋಗ್ಬಿಟ್ಟೇನಿ. ಆ ಕಣ್ಗಳ ಬಗ್ಗೆ ಎಷ್ಟು ಸಾಲು ಬರೆದ್ರು ಸಾಕಾಗಲ್ದು. ಆದ್ರೆ ನಿನ್ನ ಮುಖದಾಗ ಸ್ಮೈಲೇ ಇಲ್ಲ. ಆ ಸ್ಮೈಲ್ನ ನಾನು ತರಿಸ್ಬೇಕು ಅಂತ ಅಂದ್ಕೊಳತ್ತೀನಿ. ನೀ ನನ್ನ ಕೈ ಹಿಡಿದ ನನ್ನ ಜೊತೆ ಜೀವನ ಮಾಡಿದ್ರೆ
ನಿನ್ನ ರಾಣಿ ಹಂಗೆ ನೋಡ್ಕೋತೀನಿ. ಆದ್ರೆ ಅದು ಆಗ್ತದೋ ಇಲ್ಲೋ ಗೊತ್ತಿಲ್ಲ. ನೀನು ಒಪ್ಕೋಬೇಕು, ನಿಮ್ಮ ಮನೆಯವ್ರು ಒಪ್ಕೋಬೇಕು, ಇದೆಲ್ಲ ಆಗಬೇಕಲ್ಲ. ನಿನ್ನ ಮುಂದೆ ಒಂದಲ್ಲ ಒಂದಿನ ಬಂದು ಹೇಳ್ತೀನಿ. ಆದರೆ ನಿಮ್ಮ ಮುಂದೆ ನಿಂತ ಮಾತಾಡೋ ಧೈರ್ಯ ನನ್ನಲ್ಲಂತೂ ಇಲ್ಲ. ಫಸ್ಟ್ ಟೈಮ್ ಒಂದು ಹುಡುಗಿನ ಪ್ರೀತಿ ಅಂತ ಮಾಡಿದರೆ ಅದು ನನ್ನನ್ನು